ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಕೇವಲ ನಮ್ಮ ಹೃದಯ, ನಮ್ಮ ಮೆದುಳು ಅಥವಾ ನಮ್ಮ ಕಿಡ್ನಿ ಆರೋಗ್ಯವಾಗಿದ್ರೆ ಸಾಕಾ? ಇಲ್ಲ. ನಮ್ಮ ಆರೋಗ್ಯದ ಅಡಿಪಾಯ, ಮುಖ್ಯವಾದ ಫೌಂಡೇಶನ್ ಆಗಿರುವಂತಹ ಮತ್ತೊಂದು ಪ್ರಮುಖ ಭಾಗವೇ ಗಟ್ ಹೆಲ್ತ್. ಹೌದು ಸ್ನೇಹಿತರೆ, ಈ ಒಂದು ಗಟ್ ಹೆಲ್ತ್ ಅನ್ನೋದು ಇಡೀ ಜಗತ್ತಿನಲ್ಲಿ ಇವತ್ತಿನ ದಿನ ಟ್ರೆಂಡಿಂಗ್ ಟಾಪಿಕ್ ಅಂತಾನೆ ಹೇಳ್ಬಹುದು. ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಅನೇಕ ಸಮಸ್ಯೆಗಳು, ನಾನಾ ರೀತಿಯ ರೋಗಗಳು ಕಾಣಿಸ್ಕೊಳ್ಳುತ್ತೆ ಮನುಷ್ಯನ ದೇಹದಲ್ಲಿ. ಗಟ್ ಹೆಲ್ತ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ವಹಿಸುತ್ತೆ, ಯಾಕೆ ಇಷ್ಟು ಮುಖ್ಯ ನಮ್ಮ ಗಟ್ ಹೆಲ್ತ್ ಅಂತ ಸರಳವಾಗಿ ಇವತ್ತಿನ ವಿಡಿಯೋನಲ್ಲಿ ನಾವು ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಈ ಒಂದು ಹೆಲ್ತ್ ರಿಲೇಟೆಡ್ ಸೀರೀಸ್ ನಲ್ಲಿ ಕಿಡ್ನಿ ಸಮಸ್ಯೆ ಬಗ್ಗೆ ಆಗಿರ್ಬೋದು, ಡಯಾಬಿಟೀಸ್ ಸಮಸ್ಯೆ ಆಗಿರಬಹುದು, ಅಥವಾ ಕೊಲೆಸ್ಟ್ರಾಲ್, ಪೈಲ್ಸ್, ಕಾರ್ಟಿಸಾಲ್ ಲೆವೆಲ್, ಟ್ರೈಗ್ಲಿಸರಾಯ್ಡ್ಸ್, ಈ ಎಲ್ಲ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಜೊತೆಗೆ ನಾರ್ಸಿಸಿಸಂ ರಿಕವರಿ, ಈ ಒಂದು ಸೀರೀಸ್ ನಲ್ಲಿ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಬಗ್ಗೆ ಆಗಿರಬಹುದು, ನಾರ್ಸಿಸಿಸ್ಟಿಕ್ ಫ್ಯಾಮಿಲಿ ಡೈನಮಿಕ್ಸ್ ಬಗ್ಗೆ ಆಗಿರಬಹುದು, ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ ಆಗಿರಬಹುದು, ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಜೊತೆಗೆ ಸ್ಪಿರಿಚುವಲ್ ಅವೇರ್ನೆಸ್, ಈ ಒಂದು ಸೀರೀಸ್ ನಲ್ಲಿ ಸೋಲ್ ಅಂದ್ರೆ ಏನು, ಇನ್ನರ್ ಅವೇರ್ನೆಸ್ ಅಂದ್ರೆ ಏನು, ಕಾನ್ಶಿಯಸ್ನೆಸ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಅಂದ್ರೆ ಪ್ರಜ್ಞಾವಸ್ಥೆ ಆಗಿರಬಹುದು, ನಮ್ಮ ಒಂದು ಆತ್ಮ ಅಂದ್ರೆ ಏನು ಅನ್ನೋದಾಗಿರ್ಬೋದು, ಇನ್ನರ್ ಅವೇರ್ನೆಸ್ ಅಂದ್ರೆ ನಮ್ಮ ಬಗ್ಗೆ ನಾವು ಅರಿವು ಮೂಡಿಸ್ಕೊಳ್ಳೋದಾಗಿರ್ಬೋದು. ಈ ವಿಚಾರಗಳನ್ನ ನಾವು ಸ್ಪಿರಿಚುವಲ್ ಅವೇರ್ನೆಸ್ ಸೀರೀಸ್ ನಲ್ಲಿ ತಿಳ್ಕೊಳ್ತಾ ಬಂದಿದ್ದೀವಿ. ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಹಾಗೆ ನೀವೇನಾದ್ರು ಬೆಲ್ ಐಕಾನ್ ಒತ್ತಿಲ್ಲ ಅಂದ್ರೆ ಬೆಲ್ ಐಕಾನ್ ಒತ್ತಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ನ ತಡ ಮಾಡಿದ್ರ ಶುರು ಮಾಡೋಣ ಬನ್ನಿ. ಗಟ್ ಹೆಲ್ತ್ ಯಾಕೆ ಮುಖ್ಯ, 5 ಪ್ರಮುಖ ಕಾರಣಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಗಟ್ ಹೆಲ್ತ್ ಅಂತಂದ್ರೆ ನಮ್ಮ ಒಂದು ಇಡೀ ಆರೋಗ್ಯ, ಅಂದ್ರೆ ನಮ್ಮ ಇಡೀ ದೇಹದ ಆರೋಗ್ಯ ಚೆನ್ನಾಗಿ ಇರೋದಕ್ಕೆ ಈ ಒಂದು ಗಟ್ ಹೆಲ್ತ್ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಯಾಕೆ ಇಷ್ಟು ಪ್ರಮುಖ ಏನು ಪಾತ್ರವನ್ನ ವಹಿಸುತ್ತೆ ನಮ್ಮ ಒಂದು ಗಟ್ ಹೆಲ್ತ್ ಅಂತ ನೋಡೋದೇ ಆದ್ರೆ, ಮೊದಲನೇದಾಗಿ ಉತ್ತಮ ಜೀರ್ಣಕ್ರಿಯೆಗೆ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾನೇ ಮುಖ್ಯ. ನಾವು ತಿನ್ನುವಂತಹ ಆಹಾರ ಒಳ್ಳೆಯ ರೀತಿಯಲ್ಲಿ ಡೈಜೆಷನ್ ಆಗೋದಕ್ಕೆ, ಜೀರ್ಣಕ್ರಿಯೆ, ಪಚನಕ್ರಿಯೆ ಅಂತ ನಾವೇನ್ ಹೇಳ್ತೀವಿ, ಚೆನ್ನಾಗಿ ಡೈಜೆಷನ್ ಆಗೋದಕ್ಕೆ ಈ ಒಂದು ಗಟ್ ಹೆಲ್ತ್ ತುಂಬಾನೇ ಮುಖ್ಯ ಸ್ನೇಹಿತರೆ. ಗಟ್ ಹೆಲ್ತ್ ಚೆನ್ನಾಗಿದ್ರೆ ನಾವು ತಿನ್ನುವಂತಹ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣವಾಗಲು ಸಹಾಯವಾಗುತ್ತದೆ. ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಹೀರಿಕೊಳ್ಳಲು ಇದು ತುಂಬಾನೇ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ನಮ್ಮ ಒಂದು ದೇಹದಲ್ಲಿ ಎಷ್ಟೊಂದು ಸೆಲ್ಗಳು, ಅಂದ್ರೆ ಕಣಗಳು ಇರತ್ತೆ. ಅಂದ್ರೆ ನಮ್ಮ ಇಡೀ ದೇಹ ಕಣಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ, ಎಷ್ಟೋ ಬಿಲಿಯನ್ಸ್ ಆಫ್ ಸೆಲ್ಸ್ ಇಂದ ಮಾಡಲ್ಪಟ್ಟಿದೆ. ಈ ಎಲ್ಲಾ ಸೆಲ್ಸ್ ಗಳಿಗೂ ಉತ್ತಮವಾದಂತಹ ಪೋಷಕಾಂಶಗಳು ತಲುಪಬೇಕು ಅಂತಂದ್ರೆ ನಮ್ಮ ಒಂದು ಗಟ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಸಾಧ್ಯ. ನಾವು ತಿಂದ ಆಹಾರವು ಚೆನ್ನಾಗಿ ಜೀರ್ಣ ಆಗಿ ಒಳ್ಳೆಯ ಪೋಷಕಾಂಶಗಳು ದೇಹಕ್ಕೆ ತಲುಪಬೇಕು ಅಂತಂದ್ರೆ ಈ ಒಂದು ಗಟ್ ಹೆಲ್ತ್ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಇಲ್ಲಂತಂದ್ರೆ ನಮ್ಮ ದೇಹಕ್ಕೆ ಪೋಷಕಾಂಶಗಳು ತಲುಪೋದಿಲ್ಲ ಮೊದಲನೇದಾಗಿ. ಇನ್ನು ಎರಡನೇದಾಗಿ ರೋಗ ನಿರೋಧಕ ಶಕ್ತಿ ಅಂತಂದ್ರೆ ಇಮ್ಯುನಿಟಿ ಚೆನ್ನಾಗಿರ್ಬೇಕು. ನೀವು ಕೋವಿಡ್ ಎಲ್ಲ ಕೋವಿಡ್ ಟೈಮಲ್ಲಿ ನಿಮ್ಗೆ ಗೊತ್ತಿರಬಹುದು, ನಾವೆಲ್ಲ ನೋಡಿದೀವಿ, ಇಮ್ಯುನಿಟಿ ಚೆನ್ನಾಗಿರೋರಿಗೆ ಬೇಗ ರಿಕವರ್ ಆಗಿರೋದನ್ನ ನಾವು ನೋಡಿದೀವಿ. ಯಾರಿಗೆ ಇಮ್ಯುನಿಟಿ ಚೆನ್ನಾಗಿಲ್ಲ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿಲ್ಲ, ಅವ್ರಿಗೆ ಹೆಚ್ಚಿನ ಒಂದು ಸಮಸ್ಯೆ ಎದುರಿಸಿರೋದನ್ನ ನಾವು ನೋಡಿದೀವಿ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು ಸ್ನೇಹಿತರೆ. ನಮ್ಮ ರೋಗ ನಿರೋಧಕ ಶಕ್ತಿಯ ದೊಡ್ಡ ಭಾಗ ಗಟ್ ಜೊತೆ ಸಂಬಂಧವನ್ನ ಹೊಂದಿದೆ. ಗಟ್ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ದೇಹವು ಸೋಂಕುಗಳ ವಿರುದ್ಧ ಕೂಡ ಉತ್ತಮವಾಗಿ ಹೋರಾಡಲು ಸಹಾಯ ಮಾಡುತ್ತೆ. ಅಂದ್ರೆ ನಮ್ಮ ಒಂದು ದೇಹದಲ್ಲಿ ಡಿಫೆನ್ಸ್ ಸಿಸ್ಟಮ್, ಅಂದ್ರೆ ಏನೋ ಒಂದು ಸೋಂಕು, ಏನೋ ಒಂದು ಇನ್ಫೆಕ್ಷನ್ ಬಂತು ಅಂತಂದ್ರೆ ನಮ್ಮ ಒಂದು ಬಾಡಿನಲ್ಲಿ ಡಿಫೆನ್ಸ್ ಸಿಸ್ಟಮ್ ಆಗಿ ಕೆಲಸ ಮಾಡೋದು, ಹೋರಾಡುವಂತದ್ದು ನಮ್ಮ ಒಂದು ರೋಗ ನಿರೋಧಕ ಶಕ್ತಿ. ಈ ಒಂದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾನೇ ಚೆನ್ನಾಗಿ ಇರ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇದಕ್ಕೂ ಕೂಡ ತುಂಬಾನೇ ಮುಖ್ಯ ನಮ್ಮ ಒಂದು ಗಟ್ ಹೆಲ್ತ್. ಅಂದ್ರೆ ಏನೋ ಒಂದು ರೋಗ ಬಂದ್ರೆ, ನಮ್ಗೇನೋ ಒಂದು ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅದನ್ನ ನಾವು ಫೈಟ್ ಬ್ಯಾಕ್ ಮಾಡೋದಕ್ಕೆ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾ ಚೆನ್ನಾಗಿ ಇರ್ಬೇಕಾಗತ್ತೆ. ಇನ್ನು ಮೂರನೇದಾಗಿ ಮನಸ್ಸಿನ ಆರೋಗ್ಯಕ್ಕೂ ಸಂಬಂಧಪಟ್ಟಿದೆ. ನಾನು ಮೊದಲೇ ಹೇಳ್ದಾಗೆ ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು. ನಾನು ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ಗಳಲ್ಲಿ, ಪ್ರತಿಯೊಂದು ವಿಡಿಯೋಸ್ಗಳಲ್ಲಿ ಹೇಳ್ತಾ ಬರ್ತಾ ಇದೀನಿ, ನನ್ನ ಒಂದು ವಿಡಿಯೋಸ್ಗಳು ಮೈಂಡ್ ಬಾಡಿ ಸೋಲ್ ಹೀಲಿಂಗ್, ಅಂದ್ರೆ ಮನಸ್ಸು ದೇಹ ಆತ್ಮದ ಚೇತರಿಕೆಯ ದೃಷ್ಟಿಕೋನದಲ್ಲಿ ಇರುತ್ತೆ. ಹಾಗಾಗಿ ನೀವು 3 ಸೀರೀಸ್ ಗಳನ್ನ ನೋಡ್ತಾ ಹೋಗಿ, ಮೈಂಡ್ ರಿಲೇಟೆಡ್, ಬಾಡಿ ರಿಲೇಟೆಡ್ ಹಾಗೆ ಸೋಲ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗಿ, ನಿಮ್ಗೆ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ಸ್ನೇಹಿತರೆ ಇದರಿಂದ. ಸೊ ಇಷ್ಟನ್ನ ಹೇಳ್ತಾ ಕಂಟಿನ್ಯೂ ಮಾಡೋಣ ಬನ್ನಿ. ಇನ್ನು ಮೂರನೇದಾಗಿ ನಾನು ಹೇಳಿದಾಗೆ ಮನಸ್ಸಿನ ಆರೋಗ್ಯಕ್ಕೂ ಕೂಡ ಈ ಒಂದು ಗಟ್ ಹೆಲ್ತ್ ತುಂಬಾನೇ ಮುಖ್ಯ. ಗಟ್ನ ನಾವು ಕೆಲವರು ಸೆಕೆಂಡ್ ಬ್ರೈನ್ ಅಂತ ಕೂಡ
ಕರಿತೀವಿ. ಗಟ್ ಮತ್ತು ಮೆದುಳಿನ ನಡುವೆ ನಿರಂತರ ಸಂಪರ್ಕ ಇರುತ್ತೆ. ಅಂದ್ರೆ ನಮ್ಮ ಒಂದು ಮೆದುಳು ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು. ನಾವೇನಾದ್ರೂ ಅನಾರೋಗ್ಯಕರವಾದಂತಹ ಆಹಾರಗಳನ್ನ ಸೇವಿಸಿದ್ರೆ ಅಂದ್ರೆ ಅನ್‌ಹೆಲ್ದಿ ಫುಡ್‌ಗಳನ್ನ ತಿಂದ್ರೆ ಅವಾಗ ನಮ್ಮ ಒಂದು ಮೂಡ್ ಚೆನ್ನಾಗಿರೋದಿಲ್ಲ. ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಅವಾಗ ನಮ್ಮ ಒಂದು ಬ್ರೈನ್ ಸರಿಯಾದ ರೀತಿನಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಾವು ಸರಿಯಾದ ಒಂದು ಆಹಾರ ಕ್ರಮವನ್ನ ಬೆಳೆಸ್ಕೊಂಡ್ರೆ ನಮ್ಮ ಒಂದು ಬ್ರೈನ್ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದ್ರಿಂದ ಗಟ್ ಹೆಲ್ತ್ ನಮ್ಮ ಮನಸ್ಥಿತಿ ಮತ್ತು ಒಟ್ಟಾರೆ ಕ್ಷೇಮದ ಮೇಲೂ ಕೂಡ ಪ್ರಭಾವವನ್ನ ಬೀರುತ್ತೆ. ಇನ್ನು 4ನೇದಾಗಿ ಪೋಷಕಾಂಶಗಳನ್ನ ಹೀರಿಕೊಳ್ಳುವಿಕೆ. ನಾವು ಎಷ್ಟೇ ಉತ್ತಮವಾದ ಆಹಾರವನ್ನ ಸೇವಿಸಿದ್ರೂ ಕೂಡ ಆ ಆಹಾರದಲ್ಲಿ ಇರುವಂತಹ ಏನು ಪೋಷಕಾಂಶಗಳು ದೇಹಕ್ಕೆ ಸೇರ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಒಂದು ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು. ನಾವು ಎಷ್ಟೇ ಒಳ್ಳೆಯ ಆಹಾರಗಳನ್ನ ಸೂಪರ್ ಫುಡ್ ಗಳನ್ನ ತಗೊಳ್ತಾ ಇದ್ರು ಕೂಡ ಕೆಲವೊಮ್ಮೆ ನಮ್ಗೆ ರೋಗ ಏನು ವಾಸಿ ಆಗ್ತಾ ಇರೋದಿಲ್ಲ. ಏನೋ ಒಂದು ಕಾಯಿಲೆ ಬಂದ್ರೆ ಕೆಲವು ಸತಿ ನಾವು ಹೇಳ್ತಾ ಇರ್ತೀವಿ ಏನು ನಾವು ತಿನ್ನುವಂತಹ ಆಹಾರವೇ ನಮ್ಗೆ ಔಷಧಿ ಅಂತ ಹೇಳಿ. ಆದ್ರೆ ನಾವು ಒಳ್ಳೆಯ ಆಹಾರ ತಿಂತಾ ಇದ್ರು ಕೂಡ ನಮ್ಮ ಒಂದು ಗಟ್ ಹೆಲ್ತ್ ನಮ್ಮ ಒಂದು ಓವರ್ ಆಲ್ ಹೆಲ್ತ್ ಚೆನ್ನಾಗಿ ಇರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಒಂದು ಗಟ್ ಹೆಲ್ತ್ ಫಸ್ಟ್ ಚೆನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಕ್ಲೆನ್ಸಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಗಟ್ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ನಮ್ಮ ದೇಹ ಚೆನ್ನಾಗಿ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ದೇಹ ಅದನ್ನ ಸರಿಯಾಗಿ ಹೀರ್ಕೊಳ್ಳೋದು ತುಂಬಾ ಮುಖ್ಯ. ಯಾವ್ದನ್ನ ಪೋಷಕಾಂಶಗಳ ನ್ಯೂಟ್ರಿಷನ್ ಸರಿಯಾದ ರೀತಿಯಲ್ಲಿ ಹೀರ್ಕೊಳ್ಬೇಕಾಗುತ್ತೆ. ನಾವು ತಿನ್ನುವಂತಹ ಆಹಾರದಲ್ಲಿ ಮಿನರಲ್ಸ್, ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಈ ರೀತಿ ಅನೇಕ ರೀತಿಯ ಪೋಷಕಾಂಶಗಳು ಐರನ್, ಜಿಂಕ್, ಪೊಟ್ಯಾಷಿಯಂ ಇವೆಲ್ಲ ಏನೆಲ್ಲ ನಾವು ತಿನ್ನುವಂತಹ ಆಹಾರದಲ್ಲಿ ಏನೆಲ್ಲ ನಮಗೆ ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು ಸಿಗುತ್ತೆ ಅದೆಲ್ಲವೂ ಕೂಡ ದೇಹಕ್ಕೆ ಹೀರ್ಕೊಳ್ಬೇಕು. ಅದೆಲ್ಲವೂ ಕೂಡ ನಮ್ಮ ದೇಹ ಹೀರ್ಕೊಳ್ಬೇಕು ಅಂತಂದ್ರೆ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಕೆಲಸವನ್ನ ಗಟ್ ಮಾಡುತ್ತೆ. ಗಟ್ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಈ ರೀತಿ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಹೀರ್ಕೊಳ್ಳೋದಕ್ಕೆ. ಇನ್ನು 5ನೇದಾಗಿ ದೇಹದ ಸಮತೋಲನ ಕಾಪಾಡಿಕೊಳ್ಳಲು ನಮ್ಮ ಒಂದು ಗಟ್ ಹೆಲ್ತ್ ತುಂಬಾನೇ ಮುಖ್ಯ ಸ್ನೇಹಿತರೆ. ಅಂದ್ರೆ ನಮ್ಮ ಒಂದು ದೇಹದ ಅನೇಕ ವ್ಯವಸ್ಥೆಗಳು ಒಂದಕ್ಕೊಂದು ಸಂಬಂಧ ಹೊಂದಿದೆ. ಅಂದ್ರೆ ಈ ಒಂದಕ್ಕೊಂದು ಕನೆಕ್ಷನ್ಸ್ ಇರುತ್ತೆ. ನಮ್ಮ ಒಂದು ದೇಹದಲ್ಲಿ ಒಳ್ಳೆಯ ರೀತಿ ಮೆಟಬಾಲಿಸಮ್ ಇರಬೇಕು ಅಂತಂದ್ರೆ, ಒಳ್ಳೆಯ ರೀತಿ ಏನು ನಮ್ಮ ಒಂದು ಅಂಗಾಂಗಗಳು ಕಾರ್ಯವಹಿಸಬೇಕು ಅಂತಂದ್ರೆ ಗಟ್ ಹೆಲ್ತ್ ತುಂಬಾನೇ ಮುಖ್ಯ. ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡೋದಕ್ಕೆ ಗಟ್ ಹೆಲ್ತ್ ತುಂಬಾನೇ ಮುಖ್ಯ ಸ್ನೇಹಿತರೆ. ಗಟ್ ಹೆಲ್ತ್ ಚೆನ್ನಾಗಿದೆ ದೇಹದ ಈ ಸಮತೋಲನವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿಯೇ ಗಟ್ ಹೆಲ್ತ್ ನ ಕೇವಲ ಜೀರ್ಣಕ್ರಿಯೆಗೆ ಮಾತ್ರವಲ್ಲ ಒಟ್ಟಾರೆ ಆರೋಗ್ಯಕ್ಕೂ ಕೂಡ ಮುಖ್ಯವೆಂದು ಹೇಳಲಾಗುತ್ತದೆ. ಅಂದ್ರೆ ಓವರ್ ಆಲ್ ಹೆಲ್ತ್ಗೂ ಕೂಡ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾನೇ ಮುಖ್ಯ ಸ್ನೇಹಿತರೆ. ಸೊ ಇದಿಷ್ಟು ಕೂಡ ಗಟ್ ಹೆಲ್ತ್ ನ ಪ್ರಾಮುಖ್ಯತೆಗಳು. ಈ ಒಂದು 5 ಕಾರಣಗಳಿಗಾಗಿ ನಮ್ಮ ಒಂದು ಗಟ್ ಹೆಲ್ತ್ ನ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಂತಂದ್ರೆ ಇಡೀ ಆರೋಗ್ಯವನ್ನ ನಮ್ಮ ಒಂದು ಓವರ್ ಆಲ್ ಹೆಲ್ತ್ ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಗಟ್ ಹೆಲ್ತ್ ಕಡೆನೂ ಕೂಡ ನಾವು ಗಮನ ಕೊಡೋದು ತುಂಬಾನೇ ಮುಖ್ಯ. ಆರೋಗ್ಯಕರ ಆಹಾರ, ಉತ್ತಮ ಜೀವನ ಶೈಲಿ ಮತ್ತು ಉತ್ತಮ ಅಭ್ಯಾಸಗಳು ಗಟ್ ಹೆಲ್ತ್ ಇದನ್ನ ಬೆಂಬಲಿಸುತ್ತದೆ. ಅಂತಂದ್ರೆ ನಾವು ಯಾವ ರೀತಿ ನಮ್ಮ ಒಂದು ಡೈಲಿ ಲೈಫ್ ಸ್ಟೈಲ್ ಯಾವ ರೀತಿ ಇಟ್ಕೊಳ್ತೀವಿ, ಯಾವ ಕಡೆ ಫೋಕಸ್ ಮಾಡ್ತೀವಿ, ಯಾವ್ದು ಮುಖ್ಯ, ಯಾವ್ದು ಅಷ್ಟು ಮುಖ್ಯ ಇಲ್ಲ, ನಮ್ಮ ಲೈಫಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಾವು ಮಾಡ್ತೀವಿ ಇದೆಲ್ಲದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ. ಬ್ಯಾಲೆನ್ಸ್ಡ್ ಲೈಫ್ ನ ನಾವು ಲೀಡ್ ಮಾಡ್ಬೇಕಾಗುತ್ತೆ. ಎಲ್ಲೋ ಏನೋ ತಪ್ತಾ ಇದ್ರೆ ಅದನ್ನ ನಾವು ಮತ್ತೆ ಸರಿಯಾದ ಟ್ರ್ಯಾಕ್ಗೆ ತಗೊಂಡ್ ಬಂದು ಒಳ್ಳೆಯ ಜೀವನ ಶೈಲಿಯನ್ನ ನಾವು ಅಭ್ಯಾಸ ಮಾಡಿಕೊಂಡು ಅದನ್ನ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಉತ್ತಮ ಆರೋಗ್ಯವು ನಮ್ಮ ಹೊಟ್ಟೆಯ ಆರೋಗ್ಯದಿಂದಲೇ ಆರಂಭ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಅದ ಹೆಲ್ದಿ ಗಟ್ ಕ್ಯಾನ್ ಬಿ ದ ಫೌಂಡೇಶನ್ ಆಫ್ ಅ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು, ಹೆಲ್ದಿ ಲೈಫ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಯ್ತು ಅಂತ ಹೇಳಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಷ್ಟನ್ನ ಹೇಳ್ತಾ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. Take care of your mind, body, soul, and your heart. Be kind to your mind, body, soul, and your heart. Awareness is the beginning of your healing journey. Think positive, be an optimist. Life is beautiful and make the most of it. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.